ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ವಿಶ್ರಾಂತಿ ಭವನದ ಸಭಾಂಗಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾವ್ ಅವರ ಜನ್ಮದಿನದ ಅಂಗವಾಗಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಪಿಎಲ್ಡಿ ಬ್ಯಾಂಕಿಗೆ ನೂತನ ನಿರ್ದೇಶಕರಾಗಿ ಯುವ ಮುಖಂಡ ಅರೆಬೊಪ್ಪನಹಳ್ಳಿ ಸುನಿಲ್ ಆಯ್ಕೆಯಾಗಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಿಕೆ ಚಂದ್ರು, ಜಾಯಿಂಟ್ ಸೆಕ್ರೆಟರಿ, ಅನುಗ್ರಹ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರಥಮ ದರ್ಜೆ ಕಾಲೇಜು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್.ಜೆ. ದಾಮೋದರ್, ಕೊಡಗು ಜಿಲ್ಲಾ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದ ರಕ್ಷಾ ಸಮಿತಿ ಸದಸ್ಯರು ಮತ್ತು ಸಮಾಜ ಸೇವಕರು, ಮಾದಪಟ್ಟಣ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದೀಪಕ್, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್.ಜೆ. ದೊಡ್ಡಯ್ಯ, ಎಪಿಸಿಎಂಎಸ್ನ ಉಪಾಧ್ಯಕ್ಷರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಫೀರ್ ಮೊಹಮ್ಮದ್, ಗ್ರಾಮ ಆಡಳಿತಾಧಿಕಾರಿ, ಹೆಬ್ಬಾಲೆ, ತೊರೆನೂರು ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಿಬಿ ಜಗದೀಶ್, ನಾಮ ನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಸಮಾಜ ಸೇವಕರು, ಗುಂದಿಬಸವನಹಳ್ಳಿ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗುರುದರ್ಶನ್, ಗ್ರಾಮ ಆಡಳಿತಾಧಿಕಾರಿ, ಕೂಡಿಗೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂ ಗುರುಪ್ರಸಾದ್, ಹಿರಿಯ ವಕೀಲರು ಹಾಗೂ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರು, ಮಂಡ್ಯ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಎಂ ಪ್ರಕಾಶ್, ನಾಮ ನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಗೊಂದಿಬಸವನಹಳ್ಳಿ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆ ಪ್ರಮೋದ್ ಮುತ್ತಪ್ಪ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಪುರಸಭೆ ಸದಸ್ಯರು ಮತ್ತು ಸಮಾಜ ಸೇವಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು, ಮುಖ್ಯಾಧಿಕಾರಿ, ಹಿರಿಯ ಆರೋಗ್ಯ ನಿರೀಕ್ಷಕರು, ಇಂಜಿನಿಯರ್, ಕಚೇರಿ ಸಿಬ್ಬಂದಿ ವರ್ಗ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಜಿಲ್ಲಾಧ್ಯಕ್ಷರು, ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸಂಗಮ ಟಿವಿ ಮತ್ತು ವಂಶಿ ನ್ಯೂಸ್ನ ಪ್ರಧಾನ ಸಂಪಾದಕರು, ಕುಶಾಲನಗರ. ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಬೆಟ್ಟದ ಹೊಸೂರು ಬಿ ಪ್ರಕಾಶ್ ಅವರಿಗೆ ಅಭಿನಂದನೆಗಳು. ಶುಭ ಕೋರುವವರು ಬೆಟ್ಟದ ಹೊಸೂರು ಪ್ರಕಾಶ್ ಅಭಿಮಾನಿ ಬಳಗ, ಕೆಆರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಕುಶಾಲನಗರ ಪಟ್ಟಣದ ಪೊಲೀಸ್ ವಿಶ್ರಾಂತಿ ಭವನದ ಸಭಾಂಗಣದಲ್ಲಿ ಬಾಬು ಜಗಜೀವನ್ ರಾವ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಏಪ್ರಿಲ್ 5ರಂದು ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ರವರ 118ನೇ ಜನ್ಮದಿನಾಚರಣೆ ಹಾಗೂ ಏಪ್ರಿಲ್ 14ರಂದು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಕುಶಾಲನಗರ ತಾಲೂಕು ಆಡಳಿತದ ವತಿಯಿಂದ ಆಚರಿಸುವ ಸಂಬಂಧ ನಗರದ ಪೊಲೀಸ್ ವಿಶ್ರಾಂತಿ ಭವನದ ಸಭಾಂಗಣದಲ್ಲಿ ಕುಶಾಲನಗರ ತಾಲೂಕು ತಹಶೀಲ್ದಾರ್, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಕಿರಣ್ ಜಿ ಗೌರಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪೂರ್ವಭಾವಿ ಸಭೆಯಲ್ಲಿ ಜನ್ಮದಿನಾಚರಣೆ ಕಾರ್ಯವನ್ನು ಆಚರಿಸುವ ಸಭಾಂಗಣದ ಬಗ್ಗೆ ಹಾಗೂ ಇತರೆ ಸಿದ್ಧತೆ ಬಗ್ಗೆ ಚರ್ಚೆ ನಡೆದು ತಾಲೂಕು ಭಾಗದ ಎಲ್ಲ ಸಂಘ ಸಂಸ್ಥೆಯವರನ್ನ ಮತ್ತು ಸಾರ್ವಜನಿಕರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸುವ ಬಗ್ಗೆ ಚರ್ಚಿಸಲಾಯಿತು. ವೇದಿಕೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಸಿದ್ದೇಗೌಡ, ಕುಶಾಲನಗರ ಪೊಲೀಸ್ ಠಾಣೆ ಠಾಣಾಧಿಕಾರಿ ಎಚ್.ಎಸ್. ಗೀತಾ ಹಾಗೂ ಪೂರ್ವಭಾವಿ ಸಭೆಯಲ್ಲಿ ಕುಶಾಲನಗರ ತಾಲೂಕು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಸದಸ್ಯರು ಮತ್ತು ಸರ್ಕಾರದ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. ಆಮೇಲೆ ಯಾರು ಮಾತಾಡೋರಿಗೆ ಇದು ಮಾಡ್ತೀವಿ. ಆ ರೀತಿ ಬಾಬು ಜಗಜೀವನ್ ಇನ್ನು ಅಂಬೇಡ್ಕರ್ದು
ಅದೇ ರೀತಿ ಈಗ ಮೆರವಣಿಗೆ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಜನ ಬೇಕು. ಆ ಸಂಘಟನೆ ಜನ ಬಂದರೆ ಏನಾದರೂ ಮೆರವಣಿಗೆ ಮಾಡ್ಬೋದು ನಾವು. ಯಾಕಂದರೆ ಸಂಘಟನೆ ಜನ ಬೇಕು. ಒಂದು 10 ಜನ ಬಂದರು 20 ಜನ ಬಂದರು ಅದು ಸಂಘಟನೆ ಅಲ್ಲ. ಅದು ಅದಕ್ಕೊಂದು ಕನಿಷ್ಠ ಒಂದು 50ರಿಂದ 100 ಜನ ಸಂಘಟನೆಗೆ ಜನ ಬೇಕಾಗ್ತದೆ. ಅದಕ್ಕೆ ಅಂದರೆ ಮೆರವಣಿಗೆ ಬರಬೇಕಾಗ್ತದೆ. ಯಾಕಂದರೆ ನಿಮ್ಮದು ಅಭಿಪ್ರಾಯ ಭಾಳ ಸಣ್ಣ ಕೇಳೋದಂಗೆ ಸರ್ ಒಂದು ಮೆರವಣಿಗೆ ಬರೋಣ ಅಂತ ಹೇಳಿ. ಮೆರವಣಿಗೆ ಬರಬೇಕಂದ್ರೆ ಅದು ಒಂದು 25 ಜನ 30 ಜನ ಇರೋದು ಮೆರವಣಿಗೆ ಅಂತ ಅನಿಸ್ತಿಲ್ಲ. ಯಾಕಂದರೆ ಅದಕ್ಕೆ ಅಭಿಮಾನದಿಂದ ಬರಬೇಕು ಸರ್. ಅದು ಮತ್ತು ನಾವು ಜಗ್ಗೇಂದ್ರ ನಾವು ಜಗ್ಗೇಂದ್ರವರ 118ನೇ ಜನ್ಮ ಶತಮಾನೋತ್ಸವವನ್ನು ಆಚರಿಸುವ ಸಂಬಂಧ ಹಾಗೂ ಏಪ್ರಿಲ್ 14ರಂದು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ B.R. ಅಂಬೇಡ್ಕರ್ ಅವರ 100 ಜನ್ಮ ದಿನವನ್ನು ಆಚರಿಸುವ ಸಂಬಂಧ ಕುಶಾಲನಗರ ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಇಲಾಖಾಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಎಲ್ಲ ಸಂಘಟನೆಗಳ ಮುಖಂಡರುಗಳ ಸಭೆಯನ್ನು ಸಲಹೆ ಮತ್ತು ಸೂಚನೆಗಳನ್ನು ನೀಡುವ ಸಂಬಂಧ ಪೂರ್ವಭಾವಿ ಸಭೆಯನ್ನು ಮಾನ್ಯ ತಹಶೀಲ್ದಾರ್ ಸರ್ ದೇಶಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಂಥ ಮಾನೀಯರು ಅವ್ರದ್ದು ಕಾರ್ಯಕ್ರಮ ಎಲ್ಲೋ ತಗೊಂಡು ಮೂಲೆ ಮಾಡೋದಿಲ್ಲ. ಮತ್ತು ಜನಸಂಖ್ಯೆಯೂ ಅಲ್ಲಿ ಜನ ಬರಲ್ಲ. ಗಾಡಿ ಇದ್ದು ಮಾತ್ರ ಬರ್ತಾರೆ, ಗಾಡಿ ಇಲ್ಲದ್ರೆ ಯಾರು ಬರೋಕ್ಕಾಗಲ್ಲ, ಭಾಳ ಕಷ್ಟ. ಈಗ ಏನು ನಮ್ಮ ಕಲಾಭವನ ಇದೆ, ಕಲಾಭವನದಲ್ಲಿ ಮಾಡಿದ್ರೆ ಸೂಕ್ತ ಸರ್. ಆಮೇಲೆ ಒಂದು ಮೆರವಣಿಗೆ ಬೇಕು, ಒಂದು ಸಪ್ತ ಚಿತ್ರಗಳನ್ನು ಹಾಕಿ ಒಂದು ಮೆರವಣಿಗೆ ಬೇಕು ಸರ್. ಯಾಕಂದರೆ ಎಲ್ಲ ಸಂಘಟನೆಯನ್ನು ನೀವು ಕರಿಬೇಕಾಗ್ತದೆ, ಮತ್ತೊಮ್ಮೆ ಕರಿಬೇಕಾಗ್ತದೆ. ಯಾಕಂದರೆ ಪ್ರತಿಯೊಂದು ಕಾರ್ಯಕ್ರಮ ನಡೆದಾಗ ನಾವು ಬಂದು ಸಪೋರ್ಟ್ ಮಾಡ್ತೀವಿ ಸರ್. ಯಾವುದೇ ಕಾರ್ಯಕ್ರಮ ಆಗಿರಲಿ ನಾವು ಬಂದು ಸೇರ್ತೇವೆ. ಎಲ್ಲ ಕಾರ್ಯಕ್ರಮ ಅವರು ಬಂದು ಸೇರಬೇಕು. ಯಾಕಂದರೆ ಇದು ಒಂದು ಊರಿನ ಕಾರ್ಯಕ್ರಮ, ದೇಶಕ್ಕೆ ಅವರದೇ ಆದ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರನ್ನ ನೆನೆಯೋದು ಪ್ರತಿಯೊಬ್ಬರಿಗೂ ಅನಿವಾರ್ಯ ಇದೆ. ಈಗ ಏನು ಹೇಳೋದಂದ್ರೆ, ಈಗ ಅಲ್ಲಿ ಏನು ಕನಕ ಭವನ ಇದೆ ಸರ್, ಅಲ್ಲಿ ಸುತ್ತ ಕಾಂಪೌಂಡ್ ಆಗಿಲ್ಲ. ಕಾಂಪೌಂಡ್ ಹಾಕಬೇಕು. ಮತ್ತು ಜಾಗಗಳು ಒತ್ತುವರಿ ಆಗ್ತಾ ಇದ್ದಾವೆ. ಅಂಬೇಡ್ಕರ್ ಭವನದ ಜಾಗ ಮತ್ತು ಅಲ್ಲಿ ಕನಕ ಭವನದ ಜಾಗನೂ ಕೂಡ ಎಲ್ಲ ಒತ್ತುವರಿ ಆಗ್ತಾ ಇದೆ. ಅದಕ್ಕೆ ಏನು ಸಂಬಂಧಪಟ್ಟರು ಅದಕ್ಕೆ ಕಾಂಪೌಂಡ್ ಹಾಕಲಿಲ್ಲ, ಇದು ಮಾಡಲಿಲ್ಲ. ಯಾಕೆ ಅಲ್ಲಿ ರಕ್ಷಣೆ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಅದರಿಂದಲೇ ಅಲ್ಲಿ ಗ್ಲಾಸ್ಗಳೆಲ್ಲ ಹೊಡೆದಾಗ್ತಾ ಇದ್ದಾರೆ. ಈಗಿನ ಪರಿಸ್ಥಿತಿಗೆ ಇವತ್ತಿನ ಅಂಬೇಡ್ಕರ್ ಜಯಂತಿ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿ ವಿಚಾರ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಕಲಾಭವನದಲ್ಲಿ ಮಾಡೋದು ಒಳ್ಳೆಯದು ಸರ್. ಮತ್ತು ಯಾರ್ಯಾರು ಸಮಾಜ ಸೇವೆಯಲ್ಲಿ ಮಾಡ್ತಾರೆ, ನಾವು ಒಟ್ಟಾರೆ ಅಂಬೇಡ್ಕರ್ ಜಯಂತಿ ಇರ್ಬೋದು, ಬಾಬು ಜಗಜೀವನ್ ರಾಮ್ ಜಯಂತಿ ಇರ್ಬೋದು, ಎರಡರಲ್ಲೂ ಕೂಡ ಹೋರಾಟಗಾರರನ್ನ ಗುರುತಿಸಿ ಅವ್ರನ್ನ ಸನ್ಮಾನ ಮಾಡಬೇಕು, ಅವ್ರನ್ನ ಪ್ರಶಸ್ತಿ ಕೊಡಬೇಕು. ಸಮಾಜ ಸೇವೆ ಮಾಡ್ತಕ್ಕಂಥ ಸಂಘಟನೆಯವರಿಗೆ ಮತ್ತು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗಬೇಕು ಸರ್. ಯಾಕಂದರೆ ಎಲ್ಲೋ ಒಂದು ಮೂಲೆಯಲ್ಲಿ ಮಾಡಿದ್ರೆ ಅದು ಸರಿಯಾಗೋದಿಲ್ಲ. ಸೇರ್ಸೋಣ. ಈಗ ನಾವು ಕೂಡ ಮುಗಿಸ್ಕೊಂಡ್ರೆ ಅದು ಸಾಲೋದಿಲ್ಲ ಸರ್. ಯಾಕಂದರೆ ಈಗ ಶಾಲೆ ಮಕ್ಕಳು ಬೇಕು ಅನ್ನೋದೇನಿಲ್ಲ. ಈಗ ಡ್ಯಾನ್ಸ್ ಸ್ಕೂಲ್ಗಳಿದೆ, ಕುಶಾಲನಗರದಲ್ಲಿ ಒಂದು 10 ರಿಂದ 15 ಡ್ಯಾನ್ಸ್ ಸ್ಕೂಲ್ಗಳಿದೆ. ಅವ್ರುಗಳು ನನ್ನ ಮಕ್ಕಳಿಗೆ ಒಂದೊಂದು ಅಂಬೇಡ್ಕರ್ ಬಗ್ಗೆ ಒಂದೊಂದು ನೃತ್ಯ ಕಲಿಸ್ಕೊಡಿ ಅಂತ ಕಲಿಸ್ಕೊಡ್ತಾರೆ. ನಮಗೆ ಬೇರೆದು ಬೇಡ. ಎಲ್ಲ ಬಾಬು ಜಗಜೀವನ್ ರಾಮ್ ಬಗ್ಗೆ ಒಂದು ನೃತ್ಯ ಮಾಡಿ ಅಂತ ಮಾಡ್ತಾರೆ. 5ನೇ ತಾರೀಕು ಮತ್ತು 14ನೇ ತಾರೀಕು ಇಲ್ಲೇ ಬೆಸ್ಟ್ ಸರ್. APCME ಸರ್ ಏನು ಜಾಸ್ತಿ ತಗೊಳ್ಳೋದಿಲ್ಲ ಸರ್. ಒಂದು 2,000-3,000 ರೂಪಾಯಿ ತಗೋತಾರೆ ಚಾರ್ಜ್. ಅಭಿವೃದ್ಧಿ ಕಾರಣದ ಮೂಲೆ ಗುಂಪಾಗಿದೆಯಲ್ಲ, ಪುನಃ ಯಾಕೆ ಬೇರೆಯವ್ರ ಮನೆಯಲ್ಲಿ ವಾಸ ಮಾಡುವಂತ ಪರಿಸ್ಥಿತಿ? ಅಂಬೇಡ್ಕರ್ ಭವನದನ್ನ ನಾನು ಮೊನ್ನೆ ಲೆಟರ್ ಕೊಟ್ಟಿದ್ದೀವಿ. ಅಂಬೇಡ್ಕರ್ ಭವನದ ಅಭಿವೃದ್ಧಿ ಕುಂಠಿತ ನಿಮಿಷ. ಯಾಕಂದ್ರೆ ಇಲ್ಲ, ನಿಮ್ಗೆ ಅಂಬೇಡ್ಕರ್ ಭವನ ಮಾಡೋದಾದ್ರೆ ಅಂಬೇಡ್ಕರ್ ಭವನದಲ್ಲಿ ಮಾಡಿ. ಇಲ್ವಾ, ಕುಶಾಲನಗರದಲ್ಲಿ APCME ಸರ್ ಇದೆ. ಏನು ಎಲ್ಲ ಜನಾಂಗದವರು ಎಲ್ಲರೂ ಏನಿದ್ದಾರೆ, ನಾಯಕರು ಕೂಡ ಏನಿದೆ, ಎಲ್ಲ ಎಲ್ಲ ಪಟ್ಟಕ್ಕೆ ಸಂಪೂರ್ಣ 65 ಸಂಘಗಳಿಗೆ ನೋಟಿಸ್ ನೀಡಿದ್ದಾರೆ. ಯಾವುದು ಇವತ್ತು ಬಾಬು ಜಗಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಸಂಬಂಧಪಟ್ಟವರು ಒಂದು 5 ಜನ ಕರ್ಕೊಂಡ್ಬಂದು ಅಲ್ಲೇ 100ರಿಂದ 200 ಜನ ಆಯ್ತಾರೆ. ಏನು 1,000 ಜನ ಕರ್ಕೊಂಡ್ಬರೋದು ಬೇಡ. ಆ ನಿಟ್ಟಿನಲ್ಲಿ ಒಂದು ನಮ್ಮ ಕುಶಾಲನಗರ APCME ಸಾಲಲ್ಲೇ ಒಂದು ಕಾರ್ಯಕ್ರಮ ಮಾಡೋದು ಒಳ್ಳೆಯದಂತೂ ನಮ್ಮ ಅಭಿಪ್ರಾಯ. ಕಲಾಮಂದಿರ ಊರಿನ ಒಳಗಡೆ ಇದೆ. ಈಗ ಅವ್ರು ಹೇಳಿದಾಗ 70 ರೂಪಾಯಿ ಆಟೋ ಸರ್. ಕಲಾಮಂದಿರ ಎಷ್ಟು ಚೆನ್ನಾಗಿದೆ ಅಂದರೆ ಸರ್, ಈಗ ಅಲ್ಲಿ ಬೇಕಾಗಿರೋದು ಎರಡನೇ ಸರ್, ನೀರು ಸಮಸ್ಯೆ. ನೀರು ಸಮಸ್ಯೆ ದೊಡ್ಡ ವಿಷಯ ಸರ್. ನಮ್ಮ ಸಫಿಷಿಯನ್ ಅಂತ ಮಾತಾಡಿ ದಯವಿಟ್ಟು. ಇದೇನಾಯ್ತು ಆಮೇಲಿಂದ ಏನು ಗೊತ್ತಾ ಸರ್, ಚೇರು. ಈಗ ಹೆಂಗೆ APCME ಸಾಲ ಬೇಕಾದ್ರೂ ಚೇರ್ ಬೇಕೇ ಬೇಕು. ಚೇರು ಸರ್. ನಾನು ಮನವಿ ಕೊಟ್ಟಿದ್ದೀನಿ, ಶಾಸಕರಿಗೆ ಮನವಿ ಕೊಟ್ಟಿದ್ದೀನಿ, ಒಂದು 5 ಬಾರಿ ಮನವಿ ಕೊಟ್ಟಿದ್ದೀನಿ. ಅದನ್ನ ಏನು ಸಮಿತಿ ಇದೆ, ಸರ್ಕಾರ ಗೈಡ್ಲೈನ್ಸ್ ಸಮಿತಿನಾದ್ರು ಮಾಡಿ, ಸಮಿತಿಗೆ ಹ್ಯಾಂಡ್ ಓವರ್ ಮಾಡಿ, ಇಲ್ಲ ನಮ್ಮ ಸಂಘಕ್ಕೆ ಹ್ಯಾಂಡ್ ಓವರ್ ಮಾಡಿ, ಏನು ಅವಕಾಶ ಇದೆ ಅದನ್ನ ಮಾಡಿ ಅಂತ. ಅಲ್ಲಿ ಪ್ರತಿ ವರ್ಷ ನಾವು ವಾಲ್ಮೀಕಿ ಜಯಂತಿ ಮಾಡ್ತೀವಿ, ಸುಮ್ಮನೆ ಬರ್ತಾ ಇದ್ದೀವಿ. ಈಗ ಅಲ್ಲಿ ಮಾಡೋಣ ಅಂತ ಹೇಳಿದರೆ ಈ 2 ಕಾರ್ಯಕ್ರಮ ಸಂತೋಷ. ಬಟ್ ಆದರೆ ಅದಕ್ಕೊಂದು ಪೂರಕವಾಗಿ ಅಲ್ಲಿ ಸೇಫ್ಟಿಗೆ ಒಂದು ಸಮಿತಿ ಮಾಡಿ ದಯವಿಟ್ಟು ಅದಕ್ಕೊಂದು ಎಲ್ಲ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅನುಕೂಲ ಮಾಡ್ಕೊಳ್ಳೋದು ಸರ್. ತಮ್ಮಲ್ಲಿ ಮನವಿ ಮಾಡ್ತಾರೆ.
ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕು ಪಿಎಲ್ಡಿ ಬ್ಯಾಂಕಿಗೆ ನೂತನ ನಿರ್ದೇಶಕರಾಗಿ ಯುವ ಮುಖಂಡ ಅರೆಬೊಪ್ಪನಹಳ್ಳಿ ಸುನಿಲ್ ರವರು ಆಯ್ಕೆಯಾಗಿದ್ದಾರೆ. ಕ್ಯಾರ್ಪೇಟೆ ತಾಲೂಕು ಪಿಎಲ್ಡಿ ಬ್ಯಾಂಕಿಗೆ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿ ಇತಿಹಾಸ ನಿರ್ಮಿಸಿರುವ ಯುವ ಮುಖಂಡ ಅರೆಬೋಪನಹಳ್ಳಿ ಸುನಿಲ್ ಅವರನ್ನು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು. ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಅವರ ಸಹೋದರ ಕೆಬಿ ವಿವೇಕ್ ಅವರ ವಿರುದ್ಧ ಸಾಲೆಪಡದವರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ ಸುನಿಲ್ 25ಕ್ಕೂ ಅಧಿಕ ಮತಗಳ ಅಂತರದಿಂದ ಪ್ರಭಾವಿಗೊಳಿಸಿ ಇದೇ ಮೊದಲ ಬಾರಿಗೆ ಪಿಎಲ್ಡಿ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾಗುವ ಮೂಲಕ ಎಲ್ಲರ ಲೆಕ್ಕಾಚಾರಗಳನ್ನು ಬುಡಮೇಲು ಮಾಡಿದರು. ಭಾರಿ ಕುತೂಹಲ ಹಾಗೂ ಪೈಪೋಟಿಯಿಂದ ಕೂಡಿದ್ದ ಪಿಎಲ್ಡಿ ಬ್ಯಾಂಕಿನ ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು 10 ಸ್ಥಾನಗಳಲ್ಲಿ ಜಯಶೀಲರಾದರೆ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಗಳು ಕೇವಲ 5 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದಾರೆ. ನೂತನ ನಿರ್ದೇಶಕ ಬಿಜೆಪಿ ಯುವ ಮುಖಂಡ ಸುನಿಲ್ ಅವರನ್ನು ಮಂಡ್ಯ ನಗರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್, ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡರ ಆಪ್ತ ಸಹಾಯಕ ದಯಾನಂದ, ಬಳ್ಳೆಕೆರೆ ಪ್ರವೀಣ್, ಬಿಗ್ ಬಾಸ್ ಮೋಹನ್, ಕೈಗುನಹಳ್ಳಿ ಕುಮಾರ್, ಪ್ರಥಮ ದರ್ಜೆ ಗುತ್ತಿಗೆದಾರ ಅನಿಲ್, ಮುದ್ದೇಗೌಡ, ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಅಭಿನಂದಿಸಿ ಗೌರವಿಸಿದರು. ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಪಿಎಲ್ಡಿ ಬ್ಯಾಂಕಿಗೆ ಸ್ಪರ್ಧೆ ಮಾಡಿದಂಥ ನಮ್ಮ ಟೌನಿಂದ ಸ್ಪರ್ಧೆ ಮಾಡಿದಂಥ ಸುನಿ ಅವರು ಭಾರಿ ಅತ್ಯಧಿಕ ಮತಗಳಿಂದ ಇವತ್ತು ವಿಜಯರಾಗಿದ್ದಾರೆ. ಇದು ನಿಜವಾಗ್ಲೂ ನಮ್ಮ ನಾಯಕರಾದಂಥ ನಾರಾಯಣಗೌಡರಿಗೆ ಸಲ್ಲಿಸಿದಂಥ ಒಂದು ಗೌರವ. ಇವತ್ತಿಂದ ಈ ಒಂದು ಹೋರಾಟದಲ್ಲಿ ನಮ್ಮ ದಯಾನಂದ್ ಅವರು ಇರ್ಬೋದು, ನಮ್ಮ ಪ್ರವೀಣ್ ಅವರು ಇರ್ಬೋದು, ಜಗದೀಶು, ಗಿರಿ, ಕುಮಾರು, ನಂದೀಶ್ ಅವರು ಎಲ್ಲರೂ ಕೂಡ, ಸಂತೋಷ್ ಅವರು, ಗಿರೀಶ್ ಅವರು, ಪುರಸಭಾ ಸದಸ್ಯರುಗಳು, ಭಾರತೀಯ ಜನತಾ ಪಕ್ಷದಿಂದ ಪುರಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಒಮ್ಮತದಿಂದ ಇವತ್ತು ಇದು ಮಾಡಿ ಇವತ್ತು ಟೌನು ಮಾನ್ಯ ಮಾಜಿ ಸಚಿವರಾದಂಥ ನಾರಾಯಣಗೌಡರಿಗೆ ಇವತ್ತು ಕೂಡ ಆಭಾರಿಯಾಗಿರ್ತದೆ. ಯಾಕೆಂದರೆ ಟೌನಲ್ಲಿ ಅವ್ರು ತೆಗೆದುಕೊಂಡಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಜನ ಮನ್ನಣೆ ಕೊಟ್ಟಿದ್ದಾರೆ. ಯಾಕೆಂತ ಇವತ್ತು ಎಲ್ಲರಿಗೂ ಗೊತ್ತು, ಅಭ್ಯರ್ಥಿ ಯಾರಾಗಿದ್ರು ಕಾಂಗ್ರೆಸ್ ಪರವಾದಂಥ ಅಭ್ಯರ್ಥಿ ಭಾರಿ ಬಲಾಢ್ಯರು ಅಂತ ಇಡೀ ತಾಲೂಕಲ್ಲಿ ಮಾತಾಡ್ತಿದ್ರು. ಅಂಥ ಅಭ್ಯರ್ಥಿ ಮೇಲೆ ಒಬ್ಬ ಯುವಕ, ಯಾರು ನಾರಾಯಣಗೌಡರನ್ನ ಒಬ್ಬ ಅಭಿಮಾನಿ ಯುವಕನ್ನ ನಾವು ಸ್ಪರ್ಧೆಗೆ ಇಳಿಸ್ತಂಥ ಸಂದರ್ಭದಲ್ಲಿ ಇಡೀ ಟೌನು ಮತ್ತು ಹೊಸಳ್ಳು 2 ಗ್ರಾಮದವರು ಕೂಡ ಅವನಿಗೆ, ನಮ್ಮ ಹುಡುಗನಿಗೆ ಆಶೀರ್ವಾದ ಮಾಡಿ ನಾರಾಯಣಗೌಡರಿಗೆ ನೈತಿಕವಾದಂಥ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಅದರಿಂದ ಇಡೀ ನಮ್ಮ ಟೌನಿನ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಹೊಸಳಿನ ಗ್ರಾಮಸ್ಥರಿಗೂ ಈ ಸಂದರ್ಭದಲ್ಲಿ ಅವರಿಗೆ ಪೂರ್ವವಾದಂಥ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕ್ಯಾರ್ಪೇಟೆ. ಕ್ಯಾರ್ಪೇಟೆ ಪುರಸಭೆಯ 2025-26ನೇ ಸಾಲಿನ ವಾರ್ಷಿಕ ಉಳಿತಾಯ ಬಜೆಟ್ ಅನ್ನು ಪುರಸಭೆ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ಅವರು ಮಂಡಿಸಿದರು. ಕ್ಯಾರ್ಪೇಟೆ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಅನ್ನು ಸದಸ್ಯರು ಪಕ್ಷಾತೀತವಾಗಿ ಸ್ವಾಗತಿಸಿದ್ದು ವಿಶೇಷವಾಗಿತ್ತು. ಆರಂಭಿಕ ನಗದು ಮತ್ತು ಬ್ಯಾಂಕ್ ಶುಲ್ಕಗಳು 4,47,35,000, ಅಂದಾಜು ಸ್ವೀಕೃತಿಗಳು 16,24,10,000, ಒಟ್ಟು 20,71,40,000, ಅಂದಾಜು ಪಾವತಿಗಳು 20,28,65,000, ಅಂತಿಮ ಶುಲ್ಕ ಉಳಿತಾಯ 42,80,000. ಸರ್ವಸಮ್ಮತವಾದ ಅಭಿವೃದ್ಧಿ ಪೂರಕ ಬಜೆಟ್ ಅನ್ನು ಪುರಸಭೆ ಅಧ್ಯಕ್ಷ ಪಂಕಜ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ರವೀಂದ್ರ ಬಾಬು ಪ್ರಕಟಿಸಿ ಘೋಷಿಸಿದಾಗ ಸದಸ್ಯರು ಪಕ್ಷಾತೀತವಾಗಿ ಭಾರೀ ಕರತಾಡನೊಂದಿಗೆ ಸ್ವಾಗತಿಸಿದರು. ಕೆಆರ್ಪೇಟೆ ಪುರಸಭೆ ಸಮಗ್ರವಾದ ಅಭಿವೃದ್ಧಿಗೆ ಪೂರಕವಾದ 2025-26ನೇ ಸಾಲಿನ ಬಜೆಟ್ ಅನ್ನು ಸ್ವಾಗತಿಸಿ ಹಿರಿಯ ಸದಸ್ಯರಾದ ಕೆಸಿ ಮಂಜುನಾಥ್, ಕೆಬಿ ಮಹೇಶ್, ಡಿ ಪ್ರೇಮ್ ಕುಮಾರ್, ಕೆಎಸ್ ಪ್ರಮೋದ್, ಬಾಸ್ ಸಂತೋಷ್ ಕುಮಾರ್, ನಟರಾಜ್, ಸ್ವಾಮಿಯಾನ ತಿಮ್ಮೇಗೌಡ, ಎಚ್ಆರ್ ಲೋಕೇಶ್ ಸ್ವಾಗತಿಸಿದರು. ಬಜೆಟ್ ಆಯವ್ಯಯ ಮಂಡನ ಸಭೆಯಲ್ಲಿ ಮುಖ್ಯ ಅಧಿಕಾರಿ ನಟರಾಜ್, ಉಪಾಧ್ಯಕ್ಷೆ ಸೌಭಾಗ್ಯ ಉಮೇಶ್, ಸದಸ್ಯರಾದ ಕೆಸಿ ಮಂಜುನಾಥ್, ಬಸ್ ಸಂತೋಷ್ ಕುಮಾರ್, ಶೋಭಾ ದಿನೇಶ್, ನಟರಾಜ್, ಎಚ್ಡಿ ಅಶೋಕ್, ಗಿರೀಶ್, ಡಿ ಪ್ರೇಮ್ ಕುಮಾರ್, ಕೆಬಿ ಮಹೇಶ್, ಶಾಮಿಯಾನ ತಿಮ್ಮೇಗೌಡ, ಇಂದ್ರಾಣಿ ವಿಶ್ವನಾಥ್, ಕಮ್ಮರ್ ಬೀಗಂ ಸಲ್ಲು, ಕಲ್ಪನಾ ದೇವರಾಜ್, ಸುವರ್ಣ ರಮೇಶ್ ಭಾಗವಹಿಸಿ ಬಜೆಟ್ ಮೇಲೆ ಚರ್ಚೆ ನಡೆಸಿದರು. ಪರವಾಗಿ ಜಾಹೀರಾತು
ಪುರಸಭೆ ವಿವಿಧ ಭಾಗಗಳ ಹಕ್ಕು ಹರಾಜು ಅನುಪಯುಕ್ತ ವಸ್ತುಗಳ ಮಾರಾಟ ಬ್ಯಾಂಕಿನ ಭರ್ತಿ ದಂಡಗಳು ಹಾಗೂ ಸರ್ಕಾರದಿಂದ ಅಭಿವೃದ್ಧಿ ಬದ್ಧ ಅನುಮೋದನೆ ವಿದ್ಯುಚ್ಛಕ್ತಿ ಅನುದಾನ ಹಾಗೂ ನೌಕರರಿಗೆ ವೇತನಕ್ಕಾಗಿ ಬಿಡುಗಡೆಯಾದ ಅನುದಾನ ಮುಂತಾದವುಗಳಿಂದ ಬಂದ ಒಟ್ಟು ಜಮದ ಮೊತ್ತ 16 ಕೋಟಿ 24 ಲಕ್ಷದ 10,000 ರೂಪಾಯಿಗಳು ಅಂದಾಜಾಗಿ ನಿರೀಕ್ಷೆ ಮಾಡಲಾಗಿದೆ. ಸಾರ್ವಜನಿಕ ಆರೋಗ್ಯ ಅನುಕೂಲ, ಕಸ ಸಾಗಾಣಿಕೆ, ರಸ್ತೆ ವ್ಯವಸ್ಥೆ, ಅಭಿವೃದ್ಧಿ ಕಾಮಗಾರಿಗೆ ನೀರು, ಕುಡಿಯುವ ನೀರು ವ್ಯವಸ್ಥೆ, ಸಾರ್ವಜನಿಕ ಉದ್ಯಮಗಳ ಅಭಿವೃದ್ಧಿ ವೆಚ್ಚ, ನೌಕರರ ವೇತನ ಹಾಗೂ ಕಾರ್ಯಾಲಯ ಸಾಮಾನ್ಯ ವೆಚ್ಚಗಳಿಗಾಗಿ ಮೊತ್ತ 27 ಕೋಟಿ 28,65,000 ರೂಗಳನ್ನು ಖರ್ಚು ಮಾಡಲಾಗಿ ಅಂದಾಜಿಸಿದ್ದು, ಈ ಪುರಸಭೆಯ ವಾರ್ಷಿಕ ವಹಿವಾಟು ಮೊತ್ತ 45,80,000 ರೂಗಳನ್ನು ಉಳಿತಾಯ ಬಜೆಟ್ ಅನ್ನು ನಮ್ಮ ಮುಂದೆ ಮಂಡಿಸಿದೆ. ನೌಕರರ ವೇತನ ಸಂಬಂಧಿತ ವಸೂಲಾತಿಗಳು 20 ಲಕ್ಷ ರೂಗಳು, ಶಾಸನಬದ್ಧ ತೆರಿಗೆ ಮತ್ತು ಕರ ವಸೂಲಾತಿ 4,80,000 ರೂಗಳು, ಬಂಡವಾಳ ಸ್ವೀಕೃತಿ 1,43,50,000 ರೂಗಳು, ಇತರೆ ಎಲ್ಲ ಮೂಲಗಳಿಂದ ವಸೂಲಾತಿ 1,58,50,000 ರೂಗಳು. ಒಟ್ಟು ನಿರೀಕ್ಷಿತ ಪುರಸಭೆಯ ಆದಾಯ 7,84,10,000 ರೂಗಳು. ಕಲ್ಯಾಣ ಅಭಿವೃದ್ಧಿ ನಿಗದಿಪಡಿಸಲಾದ ಮೀಸಲಿಟ್ಟಿದ್ದು ಪುರಸಭಾ ನಿಧಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಧಿ 24.10ರಲ್ಲಿ 14,50,000 ರೂಗಳು. ಇತರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಭಿವೃದ್ಧಿಗೆ 7.25ರಲ್ಲಿ ಅನುಷ್ಠಾನದಲ್ಲಿ 2,50,000 ರೂಗಳು. ವಿಕಲಚೇತನ ಕಲ್ಯಾಣ ಅಭಿವೃದ್ಧಿ ನಿಗಮ 3% 1 ಲಕ್ಷ ರೂಗಳು. ಒಟ್ಟು ನಿರೀಕ್ಷಿತ ಕಲ್ಯಾಣ ಅಭಿವೃದ್ಧಿ ನಿಧಿ 18 ಕೋಟಿಗಳು. 18 ಮಿಷನ್ 2 ಕಾರ್ಯಕ್ರಮ ವೆಚ್ಚಗಳು 1 ಕೋಟಿ ರೂಗಳು. ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಧಿ, ಇತರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಭಿವೃದ್ಧಿ ನಿಧಿ, ವಿಕಲಚೇತನರ ಕಲ್ಯಾಣ ಅಭಿವೃದ್ಧಿ ನಿಧಿಗೆ 10 ನಾಗರಿಕ ವಿನ್ಯಾಸಗಳು, ದೇವಸ್ಥಾನದ ಆರ್ಚ್ಗಳು ವಾರ್ಡ್ ನಂಬರ್ 1ರಲ್ಲಿ ಜಯನಗರ ಆರ್ಚ್, ವಾರ್ಡ್ ನಂಬರ್ 8ರಲ್ಲಿ ಶ್ರೀ ಪುರಾತನ ಪ್ರಸಿದ್ಧ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಆರ್ಚ್ ನಿರ್ಮಾಣಕ್ಕಾಗಿ, ವಾರ್ಡ್ ನಂಬರ್ 14ರಲ್ಲಿ ಹೊಸದಾಗಿ ಹೆಸರು ಬರೆಸುವುದು, ವಾರ್ಡ್ ನಂಬರ್ 16ರಲ್ಲಿ ಅಂಬೇಡ್ಕರ್ ಆರ್ಚ್ ಹಳೆ ಕಿಕ್ಕೇರಿ ರಸ್ತೆಯಿಂದ ಮತ್ತು ವಾರ್ಡ್ ನಂಬರ್ 17ರಲ್ಲಿ ಹೊಸದಾಗಿ ನಿರ್ಮಿತವಾಗಿರುವ ಮುತ್ತುರಾಸ್ವಾಮಿ ಬಡಾವಣೆ ಆರ್ಚ್ ನಿರ್ಮಾಣಕ್ಕಾಗಿ 25 ಲಕ್ಷ ರೂಗಳನ್ನು, ಕೊಳಚೆ ನೀರು ಶುದ್ಧೀಕರಣ ಘಟಕ ಕಾಮಗಾರಿಗೆ 40 ಲಕ್ಷ ರೂಗಳನ್ನು, ಸ್ವಾಗತ ಕಮಾನ ನಿರ್ಮಾಣಕ್ಕೆ 30 ಲಕ್ಷ ರೂಗಳನ್ನು, ಸ್ಮಶಾನ ಮತ್ತು ಇತರೆ ನಾಗರಿಕ ವಿನ್ಯಾಸ ಅಭಿವೃದ್ಧಿ ಕಾಮಗಾರಿಗಳಿಗೆ 40 ಲಕ್ಷ ರೂಗಳನ್ನು, ಬೀದಿ ದೀಪ ಇತ್ಯಾದಿ ಐಮಾಸ್ ದೀಪಗಳನ್ನು ಅಳವಡಿಸಲು ಎಲ್ಲ ವಾರ್ಡ್ಗಳಿಗೂ 1 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. 23 ವಾರ್ಡ್ಗಳು. ಸಾರ್ವಜನಿಕ ಸ್ಮಶಾನ ಮತ್ತು ಚಿತಾಗಾರ ನಿರ್ಮಾಣಕ್ಕೆ 40 ಲಕ್ಷ ರೂಗಳು, ಅಭಿವೃದ್ಧಿ ಕಾಮಗಾರಿಗಳಿಗೆ 15 ಲಕ್ಷ ರೂಗಳು, ಘನತ್ಯಾಜ್ಯ ವಸ್ತುಗಳು ನಿರ್ವಹಣೆಗೆ ಅಭಿವೃದ್ಧಿ ಕಾಮಗಾರಿಗೆ 65 ಲಕ್ಷ ರೂಗಳು, ಆರೋಗ್ಯ ಶಾಖೆ ವಾಹನಗಳು ಮತ್ತು ಯಂತ್ರೋಪಕರಣ ಖರೀದಿಸಲು 60 ಲಕ್ಷ ರೂಗಳು. ಬಜೆಟ್ ಇವತ್ತು ಮಂಡ್ಯ ಆಗಿದೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕ್ಯಾರ್ಪೇಟೆ ವೇಗವಾಗಿ ಬಡಾವಣೆಗಳು ಎಲ್ಲ ಥರದ್ದು ಡೆವಲಪ್ ಆಯ್ತಾ ಇದೆ. ಇವತ್ತು ಉಳಿತಾಯ ಬಜೆಟ್ಟು ಕೂಡ ಆಗಿದೆ. ವಿಶೇಷ ಏನಪ್ಪ ಅಂದರೆ ಇದು ಚುನಾವಣೆ ವರ್ಷ, ಅದರಿಂದ 23 ವಾರ್ಡಲ್ಲೂ ಕೂಡ ಕಾಮಗಾರಿಗಳು, ವೆಲ್ಕಮ್ ಬೋರ್ಡು, ರಸ್ತೆ ಅಭಿವೃದ್ಧಿ ಇರ್ಬೋದು, ಮತ್ತು ಸ್ಮಶಾನ ಅಭಿವೃದ್ಧಿ, ಪಾರ್ಕ್ ಅಭಿವೃದ್ಧಿಗಳು ಎಲ್ಲ ಆಗಬೇಕು ಅಂತ ನಾವು ವಿಶೇಷವಾಗಿ ಎಲ್ಲ ವಾರ್ಡಲ್ಲೂ ನಾವು ಉದಾಹರಣೆ ನನ್ನ ವಾರ್ಡಲ್ಲಿ ಲಕ್ಷ್ಮೀನರಸ್ವಾಮಿ ದೇವಸ್ಥಾನದ ಆರ್ಚು, ಐಮಾಸ್ ಲೈಟು ಕಾಮಗಾರಿಗಳು ಎಲ್ಲ ಆಗಬೇಕು. ನೀರಿನ ವ್ಯವಸ್ಥೆ ಕುಡಿಯೋದು, ಮತ್ತು ಇವತ್ತು ಫುಟ್ಪಾತ್ ವ್ಯಾಪಾರಿಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ಇದು ಕಲ್ಪಿಸಿಲ್ಲ. ಅವ್ರಿಗೆಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಮಾರಿಕೋಟೆಗೆ. ಮತ್ತು ಮಟನ್ನು ಚಿಕನ್ನು ಕೂಡ ಅದು ಕೂಡ ವ್ಯವಸ್ಥೆ ಸರಿ ಇಲ್ಲ, ಅದನ್ನು ಕ್ಲೀನಾಗಿ ಮಾಡಬೇಕು ಅಂತೇಳಿ ಅಧ್ಯಕ್ಷರಿಗೆ ನಾವು ಮನವಿ ಮಾಡಿದ್ದೀವಿ. ಅದರಿಂದ ಇವತ್ತು ಕ್ಯಾರ್ಪೇಟೆ ಇವತ್ತು ಎಲ್ಲ ಥರದಲ್ಲೂ ನಮ್ಮಲ್ಲಿ ಎಲ್ಲ ಥರ ಅಭಿವೃದ್ಧಿ ಆಯ್ತಾ ಇದೆ, ಆಗಬೇಕು. ಒಳ್ಳೆ ಬಜೆಟ್ ಕೂಡ ಈ ಅಧ್ಯಕ್ಷರು ಜವಾಬ್ದಾರಿ ತಗೊಂಡು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಹಣಕಾಸಿನ ಮಂತ್ರಿ ಇದ್ದಾರೆ, ಅವ್ರಿಗೆ ಮನವಿ ಮಾಡಿ ಇವತ್ತು ವಿಶೇಷ ಅನುದಾನ ತರಬೇಕು. ಅದು ಕೂಡ ನಾವು ಸಹಕಾರ ಕೊಡ್ತೀವಿ. ನಮ್ಮ ಪಟ್ಟಣ ಅಭಿವೃದ್ಧಿ ಆಗಬೇಕು.
ಮತ್ತು ಬಡವ್ರವ್ರೆ, ಆ ಬಡವ್ರಿಗೆ ಮನೆ ಕೊಡಬೇಕು, ಮನೆ ರಿಪೇರಿಗೆ ಹಣ ಕೊಡಬೇಕು. ಸರ್ಕಾರದಿಂದ ನಾವು ಎಲ್ಲ ಥರ ಮನವಿ ಮಾಡಿ ನಾವು ಬೇಗ ನಾವು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿದ್ದೀನಿ. ಥ್ಯಾಂಕ್ ಯು. ತಮ್ಮ ಹೆಸರು? ಕೆ ಸಿ ಮಂಜುನಾಥ್, ಪುರಸಭಾ ಸದಸ್ಯರು, ಕ್ಯಾರ್ಪೇಟೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕ್ಯಾರ್ಪೇಟೆ. ಕ್ಯಾರ್ಪೇಟೆ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಜಾನಪದ ಜಾತ್ರೆ ಹಾಗೂ ಗ್ರಾಮೀಣ ಸೊಗಡಿನ ಆಹಾರ ಮೇಳ ಆಯೋಜಿಸಲಾಗಿತ್ತು. ಶಾಸಕ ಎಚ್.ಡಿ. ಮಂಜು ಜನಪದ ಜಾತ್ರೆಯನ್ನು ಎತ್ತಿನ ಗಾಡಿಯಲ್ಲಿ ಚಾಲನೆ ಮಾಡಿ ನಡೆಸುವ ಮೂಲಕ ಉದ್ಘಾಟನೆ ಮಾಡಿ ವಿದ್ಯಾರ್ಥಿನಿಯರೊಂದಿಗೆ ಕುಣಿದು ಕುಪ್ಪಳಿಸಿ ನೃತ್ಯ ಮಾಡಿ ಸಂಭ್ರಮಿಸಿದರು. ನಮ್ಮ ಪೂರ್ವಜರು ಬೇಸಾಯ ಮಾಡುವಾಗ ಮಾಡುತ್ತಿದ್ದ ನೃತ್ಯಗಳು, ಜನಪದ ಹಾಡುಗಳು ಇಂದಿಗೂ ಜನಪದರ ಬಾಯಿಂದ ಬಾಯಿಗೆ ಹರಿದಾಡುತ್ತಿವೆ. ಸುಗ್ಗಿಯ ಸಂಭ್ರಮದಲ್ಲಿ ಆಡುವ ಹಾಡುಗಳು ಇಂದಿಗೂ ನಮ್ಮ ಬದುಕಿನ ಜೀವ ಸೆಲೆಯಾಗಿವೆ. ಮೌಢ್ಯವಿಲ್ಲದ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸಲು ಪಾಶ್ಚಾತ್ಯ ಸಂಸ್ಕೃತಿಗೆ ಆಕರ್ಷಿತವಾಗಿರುವ ಇಂದಿನ ದಿನಮಾನದಲ್ಲಿ ಮರಳಿ ಜನಪದ ಸಂಸ್ಕೃತಿಗೆ ಕರೆತರಲು ಇಂತಹ ಗ್ರಾಮೀಣ ಸೊಗಡಿನ ಕಾರ್ಯಕ್ರಮಗಳು ಸಹಾಯವಾಗಲಿವೆ ಎಂದು ಶಾಸಕ ಮಂಜು ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಸುಮರಾಣಿ ಮಾತನಾಡಿ, ಹೆಣ್ಣು ಮಕ್ಕಳು ರಾಷ್ಟ್ರದ ಶಕ್ತಿಯಾಗಿದ್ದರೆ ಜನಪದದ ಮೂಲ ಬೇರೆ ಹೆಣ್ಣಾಗಿರುವುದರಿಂದ ಹೆಣ್ಣಿಗೂ ಜನಪದಕ್ಕೂ ಅವಿನಾಭಾವ ಸಂಭವವಿದೆ. ಹೆಣ್ಣು ಮಕ್ಕಳು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಆಡುವ ಹಾಡುಗಳು ಹಾಗೂ ನೃತ್ಯಗಳು ಜನಪದ ಕ್ಷೇತ್ರದ ಶಕ್ತಿಯನ್ನು ಇಮ್ಮಡಿಗೊಳಿಸಿವೆ ಎಂದು ಹೇಳಿದರು. ಮಹಿಳಾ ಸರ್ಕಾರಿ ವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಕೆ.ಬಿ. ಪ್ರತಿಮಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಾಲೇಜಿನಲ್ಲಿ ಇಂದು ವಿಶೇಷವಾಗಿ ಜನಪದ ಜಾತ್ರೆ ಹಾಗೂ ಗ್ರಾಮೀಣ ಸೊಗಡಿನ ಆಹಾರ ಮೇಳವನ್ನು ಆಯೋಜಿಸಲಾಗಿದೆ. ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾದ ಜನಪದಕ್ಕೆ ಶಕ್ತಿ ತುಂಬುವ ರೀತಿಯಲ್ಲಿ ಇಂದು ವಿದ್ಯಾರ್ಥಿನಿಯರು ರೇಷ್ಮೆ ಸೀರೆಯನ್ನು ಉಟ್ಟುಕೊಂಡು ಮದುಮಗಳ ರೀತಿಯಲ್ಲಿ ಅಲಂಕಾರ ಮಾಡಿಕೊಂಡು ಬಂದಿದ್ದಾರೆ. ದನಕರಗಳು ಹಾಗೂ ಪ್ರಕೃತಿಯೇ ಜನಪದರ ಜೀವಾಳವಾಗಿದೆ. ಮೋಸ ವಂಚನೆಯ ಬಗ್ಗೆ ತಿಳಿಯದ ಪ್ರಕೃತಿಯನ್ನೇ ದೇವರೆಂದು ಆರಾಧಿಸುವ ಜನಪದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ದಿಕ್ಕಿನಲ್ಲಿ ಯುವ ಸಮುದಾಯವನ್ನು ಜಾಗೃತಿಗೊಳಿಸಿ ಮುನ್ನಡೆಸಲು ಇಂತಹ ಕಾರ್ಯಕ್ರಮಗಳು ವರದಾನವಾಗಿವೆ ಎಂದು ಪ್ರತಿಮಾ ಹೇಳಿದರು. ಪುರಸಭೆ ಸದಸ್ಯ ಗಿರೀಶ್, ಶಾಮಿಯಾನ ತಿಮ್ಮೇಗೌಡ, ಟಿಎಪಿಸಿಎಂಎಸ್ ನಿರ್ದೇಶಕ ಬಲದೇವ್ ಸೇರಿದಂತೆ ಕಾಲೇಜಿನ ಅಧ್ಯಾಪಕ ವರ್ಗ, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿನಿಯರು, ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸಹಾಯಕ ಪ್ರಾಧ್ಯಾಪಕ ಚೇತನ್ ಕುಮಾರ್ ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿದರು. ಪ್ರದೇಶದ ವಿದ್ಯಾರ್ಥಿಗಳು ನಮ್ಮ ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯನ್ನ ಸಾರಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಸಹ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ತೊಡಗಿದಂತಹ ಸಾಲಿನಲ್ಲಿ ಎಲ್ಲರೂ ಸಹ ಬಂದು 5ರಲ್ಲಿ ಒಂದು ಪ್ರೊಸೆಷನ್ ಪ್ರಾರಂಭ ಮಾಡಿ ತಮ್ಮ ಅನಿಸಿಕೆಗಳನ್ನ ಮನದಾಳ ಮನಸ್ಥಿತಿಯನ್ನ ಎಲ್ಲರೂ ಸಹ ಗುರುತಿಸ್ಕೊಂಡು ಬಂದ್ರಿ. ಏನು ಮನದಾಳ ಪಾಪ ನಿಮ್ಮೆಲ್ಲರಿಗೂ ಸಹ ಡ್ಯಾನ್ಸ್ ಮಾಡ್ಲಿಕ್ಕೆ ತುಂಬಾ ಆಸೆ ಇದೆ, ಆದ್ರೆ ಡ್ಯಾನ್ಸ್ ಮಾಡ್ಲಿಕ್ಕೆ ವೇದಿಕೆ ಸಿಕ್ಕಿರ್ಲಿಲ್ಲ. ಗುಂಪಲ್ಲಿ ತಾವೆಲ್ಲರೂ ಸಹ ಒಂದು ನಮ್ಮ ನಗಾರಿ ಹೊಡೆಯೋದ್ರ ಮುಖಾಂತರ ಅವರ ಎಲ್ಲರೂ ಸಹ ಸಹಕಾರ ಕೊಟ್ಟರು. ಆ ಸಹಕಾರಕ್ಕೆ ಪೂರಕವಾಗಿ ತಾವೆಲ್ಲರೂ ಸಹ ತಮ್ಮ ಡ್ಯಾನ್ಸ್ ಮುಖಾಂತರ, ಮೆರವಣಿಗೆ ಮುಖಾಂತರ ಬಂದ್ರಿ. ಕೆಲವರು ಬೇಜಾರಿದ್ರು, ಯಾಕೆಂತಂದ್ರೆ ನಮ್ಗೆ ಪೂರ್ಣ ಕುಂಭ ಕೊಟ್ಬಿಟ್ರು, ನಮ್ಗೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂತ ಎಲ್ಲ ನಮ್ಮ ಸೋದರಿಗೆ ಕೆಲವರಿಗೆ ಬೇಸರ ಇರ್ಬೋದು. ಅವ್ರಿಗೂ ಸಹ ಒಂದು ವೇದಿಕೆ ಮುಖಾಂತರ ತಮ್ಮ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೇರೆ ಇನ್ನೊಂದು ಸ್ಕೂಲ್ ಡೇ ಹಾಸ್ಟೆಲ್ನಲ್ಲಿ ಮಾಡೋದು ಸಂದರ್ಭದಲ್ಲಿ ಸಹ ತಾವು ಸಹ ಡ್ಯಾನ್ಸ್ ಮಾಡ್ಬೋದು ಅಂತ ಒಂದು ಡ್ಯಾನ್ಸ್ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟು ಮಾತನಾಡಿಸಿದ್ರಿಂದ ನಾವೆಲ್ಲರೂ ಸಹ ಗ್ರಾಮೀಣ ಪ್ರದೇಶದ ನಾನು ಸಹ ಕೇಳಿ ಗ್ರಾಮೀಣ ಪ್ರದೇಶದ ಗ್ರಾಮೀಣ ಸೊಗಡಲ್ಲಿ ಬದುಕ್ತಾನೋ, ಗ್ರಾಮೀಣ ಹಳ್ಳಿಗಾಡಿನಲ್ಲಿ ಉಂಟಾದಂತಾನು ಗ್ರಾಮೀಣ ಪ್ರದೇಶದ ಎಲ್ಲ ಮಕ್ಕಳಿಗೂ ಸಹ ಎಲ್ಲ ಪ್ರತಿಭೆಗಳು ಬರುತ್ತದೆ. ನಾನು ಹೆಚ್ಚು ಕಮ್ಮಿ ಡಿಗ್ರಿವರೆಗೂ ಸಹ ಡಿಗ್ರಿನೂ ಇಲ್ಲೇ ಕೋವಿಡ್ ಕಾಲೇಜಲ್ಲಿ ಮಾಡಿದ್ದು. ನಂದು ಅಂತಿಮ ಎಕ್ಸಾಮ್ನ ಇದೇ ಫೀಲ್ಡಲ್ಲಿ, ಇದೇ ಬಿಲ್ಡಿಂಗಲ್ಲಿ ನಾನು ಅಂತಿಮ ಡಿಗ್ರಿ ಎಕ್ಸಾಮ್ ಬಂದೆ. ನಾವು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾದ್ರಿಂದ ಯಾವುದಕ್ಕೂ ಸಹ ಜಗ್ದೆ ಕುಗ್ದೆ ಮಾನಸಿಕವಾಗಿ ಸದೃಢವಂತ ವಿದ್ಯಾರ್ಥಿನಿಯರು ಏನೇ ಕಷ್ಟ ಬರಲಿ ಸುಖ ಬರಲಿ ಯಾವುದನ್ನು ಸಹ ಫೇಸ್ ಮಾಡಿಕೊಂಡು ಎಂಥ ಸಂದರ್ಭದಲ್ಲೂ ಸಹ ಯಾವುದಕ್ಕೂ ಎದುರದೆ ಮುನ್ನಡ್ಕೊಂಡು ಬಂದಿರುವಂಥ ಒಂದು ಮನಸ್ಥಿತಿ ತಮಗೆಲ್ಲ ಗೊತ್ತಿದೆ. ನಾವು ಮಳೆಗಾಗ್ಲಿ ಚಳಿಗಾಗ್ಲಿ ಬಿಸಿಲಿಗಾಗ್ಲಿ ತಾವೆಲ್ಲರೂ ಸಹ ಅದೇ ಪಟ್ಟಣ ಪ್ರದೇಶದ ಮಕ್ಕಳಾಗಿದ್ರೆ ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ಪ್ರೊಸೆಷನ್ ಬಂದ್ರಿ. ಬಿಸಿಲಲ್ಲಿ ನಟ್ಟ ಬಿಸಿಲು ಹೆಚ್ಚು ಕಮ್ಮಿ 10:15 ಶುರುವಾದ 11:30 ತನಕ ಬಂದ್ರಿ. ನಾವೆಲ್ಲರೂ ಸಹ ಕಡೆ 2 ಭಾಗ ಓದ್ಕೊಂಡಿದ್ರು. ನಮ್ಮ ವಿದ್ಯಾರ್ಥಿನಿಯರು ಯಾರು ಸಹ ಆ ರೀತಿ ತಿಂಗಳು ಸ್ಕೂಲಿಗೂ
ಹೋಗಿರ್ತಾರೆ. ಇನ್ನು 2 ತಿಂಗಳು ಆ ಮಕ್ಕಳು ಅವರ ಬಾಲ್ಯವನ್ನ ಸಂತೋಷವಾಗಿ ಅನುಭವಿಸ್ಲಿ ಅಂತ ನಾವು ಅಪ್ಪ ಅಮ್ಮ ಬಿಡ್ತಾ ಇಲ್ಲ. ಆ 2 ತಿಂಗಳು ಮತ್ತೆ ಮಕ್ಕಳಿಗೆ ಇನ್ನೊಂಥರ ಸ್ಕೂಲು, ಸಮ್ಮರ್ ಕ್ಯಾಂಪ್. ಮತ್ತೆ ಬೆಳಗ್ಗೆಯಿಂದ ಸಂಜೆ ಮಕ್ಕಳು ಆ ಸಮ್ಮರ್ ಕ್ಯಾಂಪಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಬೇಕು. ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಆ ಥರ ಮಕ್ಕಳುಗಳಿದ್ರೆ ಆ ಮಕ್ಕಳುಗಳನ್ನ ಮುಕ್ತವಾಗಿ ಬಿಡಿ, ಅಥವಾ ಹಳ್ಳಿಗಳಿಗೆ ಕಳಿಸಿ ಅವ್ರ ಅಜ್ಜಿ ತಾತನ ಜೊತೆ ಬೆರೆಯೋದಕ್ಕೆ ಬಿಡಿ. ಅಲ್ಲಿ ಖಂಡಿತ ಅವರು ಒಂದಷ್ಟು ಜನಪದ ಮೌಲ್ಯಗಳನ್ನ ತಿಳ್ಕೊಂತಾರೆ ಅಂತ ನಾನು ಭಾವಿಸ್ತೀನಿ. ಮಕ್ಕಳು ಇವತ್ತು ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದೀರಾ, ಸಂತೋಷ ಪಟ್ಟಿದ್ದೀರಾ. ನಿಮ್ಮೆಲ್ಲರ ಸಂಭ್ರಮವನ್ನ ನಾವು ಟಿವಿ ಸರ್ಕಲ್ ಇಂದ ಇಲ್ಲಿವರೆಗೂ ನೋಡ್ತಾನೆ ಇದ್ದೀವಿ. ಇದಕ್ಕೆ ಮುಖ್ಯ ಕಾರಣ ನಾವು ಮಾತ್ರ ಅಲ್ಲ, ನಮ್ಮ ಶಾಸಕರು. ನಾವು ನಮ್ಮ ಅಧ್ಯಾಪಕರೆಲ್ಲ ಹೋಗಿ ಕೇಳ್ಕೊಂಡ್ವಿ. ಶಾಸಕರು ಹೇಳಿದ್ರು ನಾನು 27ನೇ ತಾರೀಕು ಫ್ರೀ ಇದ್ದೀನಿ, ಖಂಡಿತ ನಿಮ್ಮ ಜೊತೆ 2 ರಿಂದ 2.5 ಗಂಟೆ ನಾನು ಟೈಮ್ನ ನಿಮ್ಮ ಜೊತೆ ಸ್ಪೆಂಡ್ ಮಾಡ್ತೀನಿ, ವಿದ್ಯಾರ್ಥಿಗಳ ಜೊತೆ ಸ್ಪೆಂಡ್ ಮಾಡ್ತೀನಿ ಅಂತ. ಹಾಗೆ ಸರಿಯಾದ ಸಮಯಕ್ಕೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ನಾವು ತುಂಬ ಕೃತಜ್ಞತೆಗಳನ್ನು ಹೇಳ್ತೀವಿ. ಜೊತೆಗೆ ನಾನು ಈ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಅಧಿಕಾರವನ್ನು ತೆಗೆದುಕೊಂಡಾಗಿಂದ ಸರ್ ನಮಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ಇದನ್ನ ತಿಳಿಸಿಲ್ಲ. ಈ ವರ್ಷ ನಾವು BSc ಶುರು ಮಾಡಬೇಕು ಅಂತ ಹೇಳಿ ಮಾಡ್ಬಿಟ್ವಿ, ಯಾವುದೇ ಪೂರ್ವ ನಿಯೋಜನೆ ಇಲ್ಲದೇನೆ ಆರಂಭ ಆಗೋಯ್ತು. ಆದರೆ ನಮಗೆ ಅತಿಥಿ ಉಪನ್ಯಾಸಕರ ಒಂದು ತೊಂದರೆ ಇದ್ದಿದ್ದರಿಂದ ನಮಗೆ ಅವ್ರಿಗೆ ಪಾಠ ಮಾಡಿಸೋದಕ್ಕೆ ಆಗ್ತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮ BSc ಮಕ್ಕಳುಗಳಿಗೆ ಸ್ವತಃ MLA ಸಾಹೇಬ್ರು ಅವ್ರ ಕೈಯಿಂದ 50,000 ರೂಗಳನ್ನು ಕೊಟ್ಟು ಬೇರೆಯವ್ರ ಹತ್ರ ತರಿಸಿ ಪಾಠ ಮಾಡಿಸಿ ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ನೆರವಾಗಿದ್ದಾರೆ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಅರ್ಪಿಸ್ತೀವಿ ಸರ್. ಅಷ್ಟು ಮಾತ್ರ ಅಲ್ಲ, ನೀವೆಲ್ಲರೂ ವಿಡಿಯೋ ನೋಡಿದ್ದೀರಾ, ನಾವೆಲ್ಲ ಕ್ಲಾಸ್ ಗ್ರೂಪ್ಗೂ ಹಾಕಿದ್ವಿ. ಸರ್ ನಮ್ಮ ಕಾಲೇಜಿನ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಸೆಷನಲ್ಲಿ ಕೂಡ ಧ್ವನಿ ಎತ್ತಿದ್ದಾರೆ. ನಮ್ಮ ಮಕ್ಕಳಿಗೆ ಬಿಲ್ಡಿಂಗಲ್ಲಿ ರೂಮ್ಸ್ ಸಾಲ್ತಾ ಇಲ್ಲ, ನಮ್ಗೆ ಇನ್ನೂ ಬಿಲ್ಡಿಂಗ್ ಬೇಕು, ಒಳ್ಳೊಳ್ಳೆ ರೂಮ್ಸ್ ಬೇಕು, ನಮಗೆ ಇನ್ನೂ ಫ್ಯಾಕಲ್ಟಿ ಬೇಕು, ಎಷ್ಟೋ ಸಬ್ಜೆಕ್ಟ್ಗಳಿಗೆ ಫ್ಯಾಕಲ್ಟಿ ಇನ್ನೂ ಇಲ್ಲ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕಲಿಯೋದಕ್ಕೆ ಫ್ಯಾಕಲ್ಟಿ ಬೇಕು ಅನ್ನುವಂಥದ್ದು. ಅದರ ಜೊತೆಗೆ BScಗೆ ವಿಶೇಷವಾಗಿ ಅಧ್ಯಾಪಕರನ್ನ ನಿಯೋಜಿಸಿಕೊಡುವಂತೆ, ಮತ್ತೆ ವಿದ್ಯಾರ್ಥಿನಿಯರ ಕಾಲೇಜಿಗೆ ನಮಗೆ ಕಾಂಪೌಂಡನ್ನು ಒದಗಿಸ್ಕೊಡಿ ಅಂತ. ನೋಡಿದ್ದೀರಲ್ವಾ ಎಲ್ಲರೂ? ಇದೆಲ್ಲವನ್ನ ನಮ್ಮ ಪರವಾಗಿ ಸರ್ಕಾರಕ್ಕೆ ಸರ್ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ಅದಕ್ಕೂ ಕೂಡ ನಾವು ನಮ್ಮ ಎಲ್ಲಾ ವಿದ್ಯಾರ್ಥಿನಿಯರ ಪರವಾಗಿ ಸರ್ಗೆ ಕೃತಜ್ಞತೆಯನ್ನ ಅರ್ಪಿಸ್ತೀವಿ. ಸರ್, ಒಂದು ಕಾಂಪೌಂಡ್ ಅಂತ ಬಂದ್ರೆ ಕಾಲೇಜ್ ಒಳಗಡೆ ತುಂಬಾ ಬದಲಾವಣೆಗಳು ಖಂಡಿತ ಆಗುತ್ತೆ. ನಮ್ಗೆ ಯಾವುದೇ ಕಾಂಪೌಂಡ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡೋದಕ್ಕೆ ಸಾಧ್ಯ. ನನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಆಕ್ಚುಲಿ ಟೈಮ್ ಸಿಗ್ಲಿಲ್ಲ, ತುಂಬಾ ಕಾರ್ಯಕ್ರಮಗಳಿದ್ವು, ಮತ್ತೊಂದು ತಮಗೂ ಕೂಡ ಬಿಸಿ ಶೆಡ್ಯೂಲ್ ಇತ್ತು ಅಂತ ನಿಮ್ಮ ಟೀಚರ್ಸ್ ತಿಳಿಸಿದ್ರು. ಬೇಸಿಕಲಿ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು ಸಿಟಿನಲ್ಲಿ. ನಮಗೆ ಜಾನಪದ ಅಷ್ಟು ಏನಂದ್ರೆ ಬೆಂಗಳೂರಿನಲ್ಲಿ ಜಾನಪದ ಕಲೆಗಳಿರ್ತಿದ್ವು, ಆದರೆ ನಮಗೆ ಅಷ್ಟು ಅವಕಾಶಗಳು ಇರ್ತಿರ್ಲಿಲ್ಲ ಅದನ್ನೆಲ್ಲ ಕಲೀಲಿಕ್ಕೆ. ನಾವು ಓದಿದೆಲ್ಲ ಕಾನ್ವೆಂಟ್ ಅಲ್ಲಿ. ಮತ್ತೆ ನಮ್ಮ ಸರ್ ಹೇಳ್ದಂಗೆ ಯಾವುದೇ ಕ್ರೀಡೆಗಳಾದ್ರೆ ಜಾಸ್ತಿ ಬೆಂಗಳೂರು ಸಿಟಿಗಳಲ್ಲಿ ಯಾವುದೇ ನಗರ ಪ್ರದೇಶಗಳಲ್ಲಾಗಿ ಉತ್ತೇಜನ ಕೊಡೋದು ಕ್ರಿಕೆಟ್, ವಾಲಿಬಾಲು, ಬ್ಯಾಡ್ಮಿಂಟನ್ ಈ ತರ ಸ್ಪೋರ್ಟ್ಸ್ಗಳಿಗೆ. ಸರ್ ಹೇಳ್ದಂಗೆ ಸುಮಾರು ಆಟಗಳು ನಮ್ಗೆ ಯಾವ್ದು ಅಂತ ಗೊತ್ತಿಲ್ಲ, ನಾವು ಆಟ ಆಡೋ ಇಲ್ಲ ಅದನ್ನ. ಬಟ್ ನಾನು ಬೆಳೆದಿದ್ದು ಓದಿದೆಲ್ಲ ಬೆಂಗಳೂರು ಸಿಟಿನಲ್ಲಿ. ನಾನು ಕೆಲ್ಸಕ್ಕೆ ಸೇರಿದ ನಂತರ ನನ್ನ ಹೆಚ್ಚಿನ ಸರ್ವಿಸ್ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನಾನು ಕಳೆದಿದ್ದೀನಿ. ಹಾಗಾಗಿ ಹೆಚ್ಚು ಕಡಿಮೆ ಈಗ ಒಂಥರ ನನಗೆ ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದ ಮೇಲೆ ಒಲವು ಜಾಸ್ತಿ. ಯಾಕೆಂದ್ರೆ ತುಂಬಾ ಸಿಂಪಲ್ ಲೈಫ್ ಇರುತ್ತೆ, ಯಾವುದು ಕಾಂಪ್ಲಿಕೇಟೆಡ್ ಇರೋದಿಲ್ಲ, ಸರಳ ಜೀವನ ಇರುತ್ತೆ. ಆ ಸರಳ ಜೀವನದಲ್ಲಿ ಬಹಳ ಅಚ್ಚುಕಟ್ಟಾಗಿ ಬಹಳ ಅರ್ಥಗರ್ಭಿತವಾಗಿ ನಾವು ಜೀವನನ ಸಾಗಿಸ್ಬೋದು. ಈಗ ನಾವು ಬೆಂಗಳೂರಲ್ಲಾದ್ರೆ ತುಂಬಾ ಯೋಚನೆ ಮಾಡ್ಬೇಕು, ಏನ್ ಮಾಡ್ಬೇಕು, ಒಂಥರ ಯಾಂತ್ರಿಕ ಬದುಕಾಗ್ಬಿಡುತ್ತೆ ನಮ್ಮ ಬೆಂಗಳೂರಲ್ಲಿ. ಆದ್ರೆ ನೀವು ಹಳ್ಳಿಗಳಲ್ಲಿ ಬನ್ನಿ, ಯಾವುದೇ ಯಾಂತ್ರಿಕ ಜೀವನ ಇರೋದಿಲ್ಲ. ಅದರಲ್ಲಿ ಪ್ರತಿಯೊಬ್ಬರು ಕೂಡ ಅವರು ಅಕ್ಕಪಕ್ಕ ಸಂಬಂಧಿಕರಾಗ್ಲಿ ಅಥವಾ ಅವರು ಸಂಬಂಧ ಇಲ್ಲದೇ ಇದ್ರು ಕೂಡ ಅವ್ರನ್ನ ಬಹಳ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈ ನಗರ ಪ್ರದೇಶಗಳಲ್ಲಿ ಅಕ್ಕಪಕ್ಕ ಮನೆಗಳಲ್ಲಿ ಯಾರಿದ್ದಾರೆ ಅಂತಲೂ ಕೂಡ ಗೊತ್ತಿರಲ್ಲ ಅವರಿಗೆ. ಆ ದಿನಗಳು ಎಲ್ಲ ಕಳೆದು ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ನಾವು ಮತ್ತೆ ಹಳ್ಳಿ ಸಂಸ್ಕೃತಿಗೆನೆ ಬರಬೇಕು ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ವೀಕೆಂಡ್ ಬಂತು ಅಂದ್ರೆ ಎಲ್ಲ ಟ್ರಿಪ್ ಹೋಗೋರಿಗೆ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಗ್ರೀನರಿ ಇರುತ್ತೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕುಶಾಲನಗರ ಪಟ್ಟಣದ ವಿಶ್ರಾಂತಿ ಭವನದ ಸಭಾಂಗಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರವರ ಜನ್ಮದಿನದ ಅಂಗವಾಗಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಪಿಎಲ್ಡಿ ಬ್ಯಾಂಕಿಗೆ ನೂತನ ನಿರ್ದೇಶಕರಾಗಿ ಯುವ ಮುಖಂಡ ಅರೆಬೊಪ್ಪನಹಳ್ಳಿ ಸುನಿಲ್ ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.